ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ಬೆಳಗ್ಗಿನ ಶುಭೋದಯಗಳು ಗೈಸ್. ಎಲ್ರಿಗೂ ಮಾರ್ನಿಂಗ್. ಆ್ಯಂಡ್ ನಾನು ಇದು ಆಲ್ರೆಡಿ ನನ್ನೆಲ್ಲ ರೂಟೀನ್ಸ್ ಮುಗಿಸಿ ಚಪಾತಿ ಆ್ಯಂಡ್ ಟೊಮೊಟೊ ಚಟ್ನಿ ಮಾಡಿ ಸೊ ಇವಾಗ ತಿನ್ನಬೇಕು, ತಿಂದು ಹೊರಡಬೇಕು. ನಾಳೆಗೆ ಲೈಬ್ರರಿ ಲಾಸ್ಟ್ ಮಾಡ್ತಾಯಿದ್ದೀನಿ. ಆಮೇಲಿಂದ ಮನೇಲಿ ಓದ್ಕೊಳ್ಳೋಣ ಅಂತ ಪ್ಲ್ಯಾನ್ ಇದೆ. ಸೊ ಇನ್ನೇನಪ್ಪ ಅಂದರೆ ಇವತ್ತು ಸೊ ಬೇರೆ ಏನಿಲ್ಲ, ವರ್ಕ್ಸು ಏನು ಇಟ್ಕೊಂಡಿಲ್ಲ. ಎಕ್ಸಾಮ್ಸ್ವರೆಗೂ ಏನು ಬೇಡ ಅಂದ್ಬಿಟ್ಟು ಎಲ್ಲ ಸ್ಟಾಪ್ ಮಾಡಿದ್ದೀನಿ. ಆ್ಯಂಡ್ ನಾಳೆ ಒಂದು ದಿವಸ ಲಾಸ್ಟು, ಒಂದು ಸ್ವಲ್ಪ ನಾಳೆ ನಮ್ಮ ರಿಲೇಟಿವ್ ಒಬ್ರದ್ದು ತೀರ್ಕೊಂಡಿದ್ರಲ್ಲ ಕಾರ್ಯ ಐತೆ, ಸೊ ಅದನ್ನು ಮುಗಿಸ್ಕೊಂಡು ಬರೋಣ ಅಂದ್ಬಿಟ್ಟು ನಾಳೆ ಲೈಬ್ರರಿ ಹತ್ರ ಹೋಗ್ತೀನಿ. ಅಲ್ಲೇ ಮನೆ ಆದದ್ದು. ಸೊ ಅದು ಮುಗಿಸ್ಕೊಂಡು ಬಂದಮೇಲೆ ನಾಡದಿಂದ ಮನೇಲೇ ಕುತ್ಕೊಂಡು ಓದ್ಕೊಬೇಕು. ಫಸ್ಟ್ ಇವಾಗ ತಿಂತೀನಿ ಗೈಸ್, ಆಮೇಲೆ ಸಿಗುವ ಚಪಾತಿ ನನಗೋಸ್ಕರ ಕಾಯ್ತಾ ಇದೆ. ಬೆಳಗ್ಗೆಯಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ, ಬೆಳಗ್ಗೆಯಿಂದ ಸ್ವಲ್ಪ ಬ್ಯುಸಿ ಇದೆ, ಸೊ ಮಾಡೋಕ್ಕಾಗಿಲ್ಲ. ಸೊ ಮನೆಗೆ ಬಂದಿದ್ದು ಇವಾಗ ಆಲ್ರೆಡಿ 9:15 ಆಗಿದೆ. ಸೊ ನೀನು ಎರಡೂ ಕಡೆ ಗಾಡಿಗಳು ಬಂದ್ಬಿಟ್ರೆ ಹೆಂಗೂರು ಹೋಗೋದು ನಾವು. ಸೊ ಮನೇಲಿ ಅಡುಗೆ ಮಾಡೋಕ್ಕೆ ನನಗೆ ಸದ್ಯಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಸ್ವಲ್ಪ ಟಯರ್ಡ್ ಆಗಿದ್ದೀನಿ. ಅದಕ್ಕೆ ಹೊರಗಡೆ ತಿನ್ಕೊಂಬರುವ ಅಂತ ಹೋಗ್ತಾ ಇದ್ದೀನಿ. ತುಂಬ ದಿವಸ ಆಯಿತು ಹೊರಗಡೆ ತಿಂದು. ಇವತ್ತೊಂದು ದಿವಸ ತಿಂದರೆ ಏನೂ ಆಗಲ್ಲ ಅಂದ್ಕೊಂಡು ನನ್ನ ಫ್ರೆಂಡ್ ಹಂಗೆ ಜೊತೆಗೆ ಹಾಕೊಂಡು ಹೋಗೋಣ ಅಂತ ಫೋನ್ ಹಾಕಿದ್ರೆ ಅವನು ಫೋನೇ ತೆಗಿತಾ ಇಲ್ಲ. ಹಾಗೆ ಸೈಲೆಂಟ್ ಮಾಡ್ಕೊಬಿಟ್ಟವನೇ ಜೊತೆ. ಅವರ ಮನೆ ಹತ್ರ ಹೋಗಿ ಫಸ್ಟು ಅಣ್ಣ ಏನು ಮಾಡ್ತವನೇ ನೋಡಿ ಆಮೇಲೆ ಅವನ್ನ ಕರ್ಕೊಂಡು ಸ್ವಲ್ಪ ಊಟ ಗೀಟ ಮಾಡಿಕೊಂಡು ಬರಬೇಕು. ಬೇರೆ ಏನಪ್ಪ ಅಂದರೆ ಇವತ್ತು ಏನು ಮಾತಾಡೋದು ಗೈಸ್, ನನಗಂತೂ ಎಕ್ಸಾಮ್ ಟೆನ್ಷನ್ ಇರೋದ್ರಿಂದ ಏನು ವಿಡಿಯೋ ಅಷ್ಟು ಮಾಡೋಕ್ಕಾಗ್ತಾಯಿಲ್ಲ. ಆ್ಯಂಡ್ ಏನು ಡಿಸ್ಕಸ್ ಮಾಡೋಕ್ಕಾಗ್ತಾ ಇಲ್ಲ. ಫ್ರೆಂಡ್ ಒಬ್ರು ಅದನ್ನ ಹೇಳ್ತಾರೆ, ಡೈಲಿ ಏನು ಮಾಡೋದೇ ಮಾಡ್ತೀವಿ, ಏನಾದರೂ ಚೇಂಜಸ್ ಮಾಡು ಅಂತ. ಏನು ಮಾಡಲಿ, ಎಕ್ಸಾಮ್ ಇರೋದ್ರಿಂದ ನಾನು ಬೇರೆ ಕಂಟೆಂಟ್ ಮೇಲೆ ಫೋಕಸ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಕ್ಸಾಮ್ ಮುಗ್ದಾದ್ಮೇಲೆ ಸ್ವಲ್ಪ ಜಾಸ್ತಿನೇ ಮಾಡೋಣ. ಇವಾಗ ಏನು ಇದನ್ನೆಲ್ಲ ಬ್ಯಾಕಪ್ ಮಾಡಿಬಿಡೋಣ, ಫಿಲ್ಅಪ್ ಮಾಡೋಣ. ಸೊ ಎಣ್ಣೆ ವಿಡಿಯೋದಲ್ಲಿ ಹೇಳಿದ್ದೆ, ಏನು 16 to 25 ಇಯರ್ಸ್ ಇರುವಂಥ ಹುಡುಗರು ಫೋಕಸ್ ಆನ್ ಯುವರ್ ಎಜುಕೇಷನ್ ಆ್ಯಂಡ್ ಸ್ಕಿಲ್ಸ್, ನಾಲೆಡ್ಜ್, ಇದ್ರ ಬಗ್ಗೆ ಯೋಚನೆ ಮಾಡಿ, ಲವ್ ಅಂತೆಲ್ಲ ಹಾಳಾಗೋಗ್ಬಿಡಿ ಅಂತ ಆ ವಿಡಿಯೋ ಎಡಿಟ್ ಮಾಡ್ಬಿಟ್ಟು ಹಾಕ್ಬೇಕಂದ್ರೆ ನನಗೆ ಸ್ವಲ್ಪ ಇವತ್ತು ಒಂಥರ ಅನಿಸ್ತು. ಏನಪ್ಪ ಅನಿಸ್ತು ಅಂದರೆ, ನಾನೆಲ್ಲ ಒಂದು ಕಡೆ ಕರೆಕ್ಟಾಗಿ ಮಾತಾಡಿದ್ದೀನಿ ಅಂತ ಅನಿಸ್ತು ಗೈಸ್. ನಿಜವಾಗ್ಲೂ ಅದು ನಿಜನೇ. ಇದೇ ಮನೆನಾ, ಈಗ ಯಾವುದೋ ಮನೆಗೆ ಬಂದಲ್ಲಪ್ಪ ಮಿಸ್ ಆಗಿ. ಐ ಥಿಂಕ್ ಪಕ್ಕದ ಮನೆ, ಪಕ್ಕದ ಏರಿಯಾ ಅನಿಸುತ್ತೆ, ಪಕ್ಕದ ರೋಡು. ಈ ರೋಡಲ್ಲ ಇದು, ಈ ರೋಡಲ್ಲ, ಇದೇ ರೋಡೇ. ಮನೆ ಮುಂದಕ್ಕೆ ಹೋಗ್ಬಿಟ್ಟಿದ್ದೀನಿ ಅಷ್ಟೇ. ಅಂಡ್ ಇದೇ ಅವರ ಮನೆ. ಫ್ರೆಂಡ್ ಮನೆ ಹತ್ರ ಬಂದು ಇಲ್ಲಿ ಅವರ ಆಟ ತಗೊಂಡು 3 ಜನ ಊಟಕ್ಕೆ ಹೋಗ್ತಾ ಇದ್ದೀವಿ. ದೇ ಆಲ್ಸೋ ಮೈ ಫ್ರೆಂಡ್ಸ್. ಅವನೊಂದು ಮಲ್ಕೊಂಬಿಟ್ಟಿದ್ರು, ಅಲ್ಲ ಏನೋ ಬಂದು ಮಲ್ಕೊಂಡಿನಂತೆ, ಫೋನ್ ತೆಗಿತಿರ್ಲಿಲ್ಲ. ಒಬ್ಬರ್ಸ್ಕೊಂಡು ಇದ್ಯಾಕ್ರಿ ಹಿಂಗೆ ಆಫ್ ಮಾಡ್ತೀರಾ ಆಟನ? ನನ್ನನ್ನೇ ಬಿಟ್ಟು ಹೋಯ್ತಾ ಇರೋಲ್ಲೋ. ನಡೀರಿ ಸರ್, ಆಯ್ತು ಸರ್, ಹೊಡಿಬೇಡಿ ಗೈಸ್. ಇವಾಗ ಎಲ್ಲಿ ಯಾವ ಹೋಟ್ಲಿಗೆ ಹೋಯ್ತಾ ಇರೋದು? ಯಾವ್ದೋ ಇಡ್ಲಿ ಚಿತ್ರಾನ್ನ ತಿನ್ನಕ್ ಹೋಯ್ತಾ ಇದೀವಿ ಇವತ್ತು. ಹಾ, ಹೌದಾ? ಅಯ್ಯೋ ಏನ್ ಮಾಡೋಣ, ನಮಗೆ ಕೆಲ್ಸಗಳು, ಈ ಎಕ್ಸಾಮು. ಯಾಕೆ ನಾನು ವಿಡಿಯೋ ಮಾಡಿ ಹಾಕಿದೀನಿ ಆ ತರ ಒಂದ ಸುಮ್ಮನಿರೋ, ಆಟ ಓಡಿಸ್ಲಿಲ್ಲ.
ಗೈಸ್ ಇವಾಗಿದ್ದೀವಿ HP ಪೆಟ್ರೋಲ್ ಬಂಕ್ ಹತ್ರ ಅಂಡ್ ವಿ ಆರ್ ಗೋಯಿಂಗ್ ಟು ಅಂಜನ ನಗರ ಏನು ಇಡ್ಲಿ ಹೋಟ್ಲು ಏರವಳ್ಳಿ ಬಿರಿಯಾನಿ ಕೊಡ್ಸ್ತೇನೆ ಅಂತ ನಾವು ಹುಡುಗ ಇವತ್ತು ಮಂಗಳವಾರ. ಬೇಡ ನಾನ್ ತಿನ್ನಲ್ಲ ಇವತ್ತು. ಯಾಕೆ ತಿನ್ನಲ್ಲ ಇವತ್ತು? ನಮ್ ಫ್ರೆಂಡ್ ಲಾಗ್ ಮಾಡ್ತಾನೆ ಅಂತ ನಾನ್ ತಿನ್ನಲ್ಲ ಇವತ್ತು. ಯಪ್ಪ ಗೈಸ್ ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿದ್ಕೆ ತಿನ್ನಲ್ವಂತೆ. ಎಲ್ಲೋ ಹಂಗೆ ಅಂತ ಹೇಳಿದ್ರೆ ವಿಡಿಯೋನೇ ಮಾಡ್ತಿರ್ಲಿವಲ್ಲ. ಹೊಸಕೋಟೆ ದಮ್ ಬಿರಿಯಾನಿ. ಹೌದು. ಓ ಇಲ್ಲಿ ಎಲ್ಲಿ ಇಸ್ಬಿಡ್ತೀರಾ? ಸರಿ ಆ ಕಡೆ ನಿಸ್ರಿ, ಇಲ್ಲಿ ಬೇಡ ರೋಡು. ರೀ ಸರ ಲೋ ಸೈಡ್ ಯಾಕೆ ಕೇಳೋ, ಇಲ್ಲಿ ಗಾಡಿಗಳು ಬರ್ತವೆ. ಇದು ಯಾಕಲ್ಲ ಹಿಂಗ್ ಹೋಯ್ತವ್ರೆ? ನಾನು ಓಡಿಸ್ಕೊಂಡು ಹೋಯ್ತೀನಿ ಕೊಡ. ಗೈಸ್ ನಂಗೂ ಆಟ ಓಡ್ಸಕ್ ಬರ್ತದೆ. ಕೊಡಲೇ ಅಪ್ಪ, ನಂಗೆ ಬೇಡ ಗುರು ಆಟದ ಕತೆ. ಆಟ ಅಂತಲ್ಲ, ಸರಿ ಇಲ್ಲ, ಆಟನೇ ಸರಿ ಇಲ್ಲ ಅಂತಿದ್ಯಾ? ಆಟ ಅದು ಸ್ವಲ್ಪ ರೆಡಿ ಮಾಡ್ತೀವಿ ಮಚಾ. ಓಡ್ಸಕ್ ಬರುತ್ತಾ ಮಚಾ? ಮಚಾ ನನ್ ಜೀವನ, ನನ್ನ ಜೀವ ಎಲ್ಲ ನಿನ್ ಕೈಲಿ ಕೊಟ್ಟಿದ್ದೀನಿ ಮಚಾ. ನೋಡಿ ಮಚಾ ಎಲ್ಲಿಗೀಗ? ಒಯ್ ಸಕ್ಕತ್ತಾಗಿ ಹೊಡಿತಾನೆ ಗೈಸ್. ಉಯ್ ಯಾಕಲ್ಲ ನೋಡಿ ಅಲರ್ಟ್ ಆಗಿದೆಯಾ ಅಂತ. ಅಲರ್ಟ್ ಆಗಿದ್ದೀನಿ ಕಣಪ್ಪ, ವಿಡಿಯೋ ಬೇರೆ ಮಾಡ್ತಾ ಇದ್ದೀನಿ. ಮಚ್ಚ ಇದೆಲ್ಲ ಯಾವಾಗ ಕಲ್ತ್ಕೊಂಡೆ ಮಚ್ಚ ಆಟ ಓಡ್ಸೋದೆಲ್ಲ? ಆಟ ಯಾವಾಗ ಓಡ್ತೀನಿ. ಹೌದಾ? ನಂಗೆ ಗೊತ್ತೇ ಅಲ್ವಲ್ಲ. ಲೇ ಇದು ಕೈಯಲ್ಲಿ ಬರೀ ಎಜುಕೇಶನ್ ಇಟ್ಕೊಂಡಿರ್ಬಾರ್ದು. ಹಾ ಹೇಳ್ಬೇಕಾದ್ರೆ ಹೇಳು, ಆಟ ಓಡ್ಸ್ಬೇಕು ಎಲ್ಲ. ಈ ಕಡೆ ತಿರ್ಗೋ ಗೈಸ್. ಇವನ್ ಬಗ್ಗೆ ಒಂದು ವಿಡಿಯೋ ಮಾಡ್ಬೇಕು ಅಂದ್ಬಿಟ್ಟು ನಾನು ತುಂಬಾ ದಿವಸದಿಂದ ಕಾಯ್ತಾ ಇದ್ದೀನಿ, ಬಟ್ ಇವನು ಸಿಗ್ತಾ ಇಲ್ಲ. ಇವನ ಜೀವನ ಚರಿತ್ರೆ ಬಗ್ಗೆ ಒಂದು ವಿಡಿಯೋ ಮಾಡ್ಬೇಕು. ಫಸ್ಟ್ ಏನಾದ್ರೂ ಇಂಟರ್ವ್ಯೂ ಮಾಡಿ ನಾನು ಬ್ರಾಡ್ಕಾಸ್ಟ್ ಮಾಡಿದ್ರೆ ಇವನೇ ಮಾಡೋದು ಗೈಸ್. ಈ ಕಾಲದ ಮೊದಲು ದುಡ್ಡು ಮಾಡ್ಬೇಕು. ಈ ಕಡೆ ತಿರ್ಗಿಸ್ಬಿಟ್ಟು ಹೇಳೋ ಅದನ್ನೇ. ಯಾವಾಗ ನಾವ್ ಬಿಸಿ ಆಗಿರ್ತೀವಿ ಅವತ್ತೇ ನಮ್ ವ್ಯಾಲ್ಯೂ ಗೊತ್ತಾಗೋದು. ಹಾ ಇಲ್ಲ ಅಂದ್ರೆ ನಮ್ಮ 3 ಕಾಸ್ಗೂ ಬೇರೆ ಇರೋದ. ಯಾರನ್ನ ಯಾವಾಗ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀವಿ ಅಷ್ಟು ನಾವು ಕಳ್ಕೊತೀವಿ. ದುಡ್ಡಿನ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ಜೀವನದಲ್ಲಿ ಮುಂದೆ ಬರ್ತೀರ. ಹೌದು. ಒಂದ್ ಟೈಮ್ ನಾನು ತುಂಬಾ ಹೋಗ್ಬಿಟ್ಟಿದೆ, ಸ್ವಲ್ಪ ಬುದ್ಧಿ ಕಲ್ತಿದ್ದೀನಿ. ಏನ್ ನಾನು ಅಷ್ಟೇನ್ ಮಾಡಿದೆ ಅಂತ ಹೇಳಿಲ್ಲ, ಸ್ವಲ್ಪ ಮಾಡಿದೀನಿ, ನಾ ಮಾಡ್ತೀನಿ ಅಷ್ಟೇ. ಅಷ್ಟೇ ಅಷ್ಟೇ ಒಟ್ನಲ್ಲಿ ಲೈಫಲ್ಲಿ ದುಡ್ಡು ಮಾಡಾಕದ್ ಅಷ್ಟೇನು. ಅಷ್ಟೇ ಗೈಸ್ ಇವಾಗ ನಾವು ಚಿಕನ್ ಬಿರಿಯಾನಿ ತಿನ್ನಕ್ಕೆ ಬಂದಿದ್ದೀವಿ. ಆ್ಯಂಡ್ ನಮ್ಮ ಜೊತೆಲಿ ನಮ್ಮ ಫ್ರೆಂಡ್ಸ್ ಇದ್ದಾರೆ. ಚಿಕನ್ ಕುಷ್ಕ ಆ್ಯಂಡ್ ಏನೋ ಲಾಲಿಪಾಪ್ ಆರ್ಡರ್ ಮಾಡಿರೋದು. ಮುಂದೆ ಏನಾಯ್ತದಪ್ಪ? ಏಯ್ ಕುತ್ಕೊಳ್ಳ. ಇವಾಗ ಊಟ ಆಯಿತು, ಆಟೋ ಹತ್ಕೊಂಡು ಮನೆಗೆ ಹೋಗೋದು. ನನ್ನ ಫ್ರೆಂಡು ವಿಡಿಯೋದಲ್ಲಿ ಹಾಕ್ತೀನಿ ಅಂದ್ಬಿಟ್ಟು ಅಲ್ಲಿ ಮಕ್ಕ ಮುಚ್ಕೋತಾವ್ರಿ. ಸ್ವಲ್ಪ ಇಲ್ಲಿ ತೊಟಿ ಹತ್ರ ಗಾಯ ಆಗ್ಬಿಟ್ಟೈತೆ. ಏಯ್ ಬಾರ ಇದೆ ಅಲ್ಲ ತೆಗಿ ಅಂದ್ರೆ ಹೇಳ್ಬೇಕಂದ್ರೆ ಎಷ್ಟು ಇನ್ಸ್ಟಾಗ್ರಾಮ್ ಇನ್ಫ್ಲೂಯರು ಏನಪ್ಪ ಇನ್ಫ್ಲೂಯೆನ್ಸರು. ಸ್ಟಾರ್ಟಿಂಗ್ ಅಲ್ಲಿ ತಿನ್ಬಿಟ್ಟು ಮಾತಾಡು, ಇಲ್ಲ ನುಮ್ಮುಂದ್ ಮಾತಾಡು. ಪಾಪ ಬೇಡ ಆಯ್ತಲ್ಲಿ ಬಾಯ್ಲ್ ಹಾಕೊಂಡ್ರೆ ತಿನ್ಬಿಡ್ತೀನಿ ಅದೇ ಸ್ವೀಟ್. ಸೊ ಏನಂದ್ರೆ ಈಗ ಫಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಸಿಕ್ಕಾಬಿಟ್ಟೆ ಅಣ್ಣ ರೀಲ್ಸ್ ಮಾಡ್ತಾ ಇದ್ದೆ. ಎಷ್ಟಿದೆ ಫಾಲೋವರ್ಸ್? 3000 ಸಮಥಿಂಗ್ ಇದ್ರು. ಇವಾಗ ಅವನಿಗೆ ಸೇಮ್ ಗೊತ್ತಾ, ರೀಲ್ಸ್ ಮಾಡಕ್ಕೆ ಆಗ್ತಾ ಇಲ್ಲ ಪಾಪ. ನನ್ ಫೇವ್ರೆಟ್ ಫೋನ್ ಕಳ್ದೋಯ್ತು, ಅವತ್ತೇ ಬಿಟ್ಬಿಟ್ಟೆ. ಮಾಡ್ತೀನಿ ಯಾವತ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಏನ ರೀಲ್ಸ್ನ ಏನ್ ಹಿಂಗ್ ಓಡಿಸ್ತಾ ಇದ್ದೀರಾ? ಇದೇನ್ ಆಟನಾ ಇಲ್ಲ ಗಾಡಿನಾ? ಬೆಂಕಿ ಮಿಡ್ ನೈಟ್ 3 ಗಂಟೆ ಹೋಗಿರೋದು ರಾಜಾಜಿನಗರಕ್ಕೆ. ಏನ್ಗೆ? ಬಿರಿಯಾನಿ ತಿನ್ನಕ್ಕೆ. ಹೌದಾ? ಅಲ್ಲೇ 3 ಗಂಟೆ ಬಿರಿಯಾನಿ ಅಲ್ಲೊಬ್ಬ ಇದೇ ಕಿಂಡಿ ಕನಕನ ಕಿಂಡಿ ಕೊಡ್ತಾನೆ. ಹೌದಾ? ಇದು ಲೆಫ್ಟ್ ಹಾಲ್ ಬೇಕಲ್ಲ ಎಲ್ಲ ಫುಲ್ ಟೈಟು. ಓಡಿಸಿರೋದು. ಓ ಈ ಕಡೆ ನಾನೇ ಓಡಿಸಿದ್ದು, ಆ ಕಡೆ ನೀವು ನೋಡ್ಸಿದ್ದು. 3 ಗಂಟೆ ರಾತ್ರಿಲಿ ಅದು ಎಲ್ಲಿ ಬಂದು ತಿಂದಿರೋದು ಹೇಳು? ಇಲ್ಲಿ ಜನಪ್ರಿಯ ಬಸ್ ಸ್ಟಾಪ್ ಅಲ್ಲಿ ಅಲ್ಲಿ ರಗ್ಗಂಗಡಿ ಇಲ್ವಾ, ಅದ್ರ ಮನೆ ತಿನ್ಬಿಟ್ಟು ಅಲ್ಲೇ ತೊಳ್ಕೊಂಡು ಆಮೇಲೆ ಬಂದಿದ್ದು.
ಏನೇನೋ ಮಾಡ್ತೀರಾ, ನಮ್ಮನ್ ಕರೆಯೋದೇ ಇಲ್ಲ ಅಂತ ಟೈಮಲ್ಲಿ. ತಿರ್ಗಾ ಕಾಂಪ್ರಮೈಸ್ ಆಗಿ ಊಟ ಮಾಡಕಂತ ಹೋಗಿ ಚಿಕ್ಕಪೇಟೆ ಚಿತ್ರಾನ್ನ ತಿನ್ನಕಂತ ಹೋಗಿದ್ದು. ಅಯ್ಯಪ್ಪ, ನೈಟಲ್ಲಿ ಐತ್ ನೋಡಿ, ಚಿಕ್ಕಪೇಟೆ ಚಿತ್ರಾನ್ನ ತಿನ್ನಂಗ್ ನೈಟ್ ಹೋಯ್ತಾರೆ ಇವರು. ನನ್ನ ಫ್ರೆಂಡ್ ಒಬ್ಬಂಗೆ ಲೋನ್ ಬೇಕು, ಬಿಸ್ನೆಸ್ ಲೋನ್ ಅಂತಿದ್ದಲ್ಲ, ಆ ಫ್ರೆಂಡ್ ಇವನೇ. ಈಸ್ ಡೂಯಿಂಗ್ ಎ ಬಿಸ್ನೆಸ್. ಅವರು ಫ್ರೆಂಡ್ ಅಲ್ವಾ ಅವರು, ಇವ್ರಿಬ್ರು ಅಣ್ಣ ತಂದಿರೋ. ಅತಿ ಶೀಘ್ರದಲ್ಲೇ ಪೇಜ್ ಸಮೇತ ಬರ್ತೀವಿ. ಬಿಸ್ನೆಸ್ ಎಲ್ಲ ಸಪೋರ್ಟ್ ಮಾಡಿ. ಗೈಸ್, ಇವನು ನಾನು ಸೇರ್ಕೊಂಡು ಏನದು ಇದ್ರ ಬಿಸ್ನೆಸ್ ಮಾಡೋಣ ಅನ್ಕೊಂಡಿದ್ದು. ಇದು ಸ್ಟ್ರೀಟ್ ಫುಡ್ ಅಲ್ಲ, ಇದು ಫಿಟ್ ಫುಡ್. ಒಂದು ಏನಂತಾರೆ ಮನೆಯಿಂದ ಮಾಡೋದು, ಹೋಮ್ ಮೇಡ್ ಫಿಟ್ ಫುಡ್. ಹೋಮ್ ಮೇಡ್ ಅಲ್ಲ, ಇರೋ ಕ್ಲೌಡ್ ಕಿಚನ್ ಮಾಡೋಣ ಅಂತ ಪ್ಲಾನ್ ಹಾಕಿದ್ದು ಇವನು ಮತ್ತೆ ನಾನು. ಯಾಕೋ ಸ್ವಲ್ಪ ಇನ್ವೆಸ್ಟ್ಮೆಂಟ್ ರೆಡಿ ಆಗ್ಲಿಲ್ಲ, ಸೊ ಅಲ್ಲಿಗೆ ಅದನ್ನ ಸ್ಟಾಪ್ ಮಾಡ್ದೋ. ಆಮೇಲೆ ಮುಂದೆ ಇನ್ನೊಂದು ಸ್ಟೆಪ್ ಹೋಗೋಣ ಅಂತಿದೀವಿ. ನೋಡುವ, ಎಕ್ಸಾಮ್ ಎಲ್ಲ ಮುಗ್ದಾದ್ಮೇಲೆ ಹೇಳಿ ಮಾತಾಡಿ ನೀವು ಸ್ವಲ್ಪ. ಗೈಸ್, ಇಲ್ಲಿ ಮುಂದೆ ಆಟ ಓಡಿಸ್ತಾರಲ್ಲ, ಇವ್ರ ಹೆಸರು ಬಂದು ವೆಂಕಟೇಶ್ ಅಂತ. ಇವರು ನಮ್ಮ ಫ್ರೆಂಡು. ಇವ್ರದ್ದೊಂದು ಬಿಸ್ನೆಸ್ ಇದೆ, ಇಂಟೀರಿಯರ್ ಅಂಡ್ ಎಕ್ಸ್ಟೀರಿಯರ್ ಬಿಸ್ನೆಸ್ ಇದೆ. ಸೊ ನಿಮ್ಗೆ ಯಾರಿಗಾದ್ರೂ ಇಂಟೀರಿಯರ್ ಎಕ್ಸ್ಟೀರಿಯರ್ ಮಾಡಿಸ್ಬೇಕು ಅಂದ್ರೆ ನಮ್ಮ ಏನು ಚಾನಲ್ ಏನಿದೆ, ನಮ್ಮ ಚಾನಲ್ನ ನಂಬರ್ ಹಾಕ್ತೀವಿ, ಕಾಂಟ್ಯಾಕ್ಟ್ ಮಾಡಿ. ಸಖತ್ತಾಗಿ ಕಮ್ಮಿ ಪ್ರೈಸಲ್ಲಿ ಮಾಡಿಕೊಡ್ತಾರೆ. ನನ್ನ ಹೆಸರು ಹೇಳಿದ್ರೆ ಇನ್ನೂ ಕಮ್ಮಿಲೇ ಮಾಡ್ತಾರೆ, ಓಕೆನಾ. ಇಂಟೀರಿಯರ್ ಎಕ್ಸ್ಟೀರಿಯರ್ ಏನೇನು ಮಾಡ್ತಾರೆ ಅಂದರೆ POP, ಆಮೇಲೆ ಟೆಕ್ಸ್ಟೀರಿಯರು, ಏನದು ಟೆಕ್ಸ್ಟೀರಿಯರ್ ಅಲ್ಲ, ಟೆಕ್ಸ್ಚರ್ ವುಡ್ ವರ್ಕು. ಇವ್ರದ್ದು ಆಫೀಸ್, ಇವ್ರದ್ದು ಇಲ್ಲೇ ಏನೋ ಬಿಸ್ನೆಸ್ ಆಫೀಸ್ ಪ್ಲೇಸ್ ಎಲ್ಲ ಒಂದ್ಸಲಿ ತೋರಿಸ್ತೀವಿ. ಈಗ ಹೋಗ್ತಾ ಇದೀವಿ ರೀ, ಅವ್ರ ಆಫೀಸ್ ಹತ್ರ ಹೋಗ್ತಾ ಇದೀವಿ, ತೋರಿಸ್ತೀವಿ. ಸೊ ಯಾರಾದರೂ ಮಾಡಿಸೋರಿದ್ರೆ ಮಾಡಿಸಿ, ಕಮ್ಮಿ ಪ್ರೈಸಲ್ಲೇ ಮಾಡಿಕೊಡ್ತಾರೆ ಆ್ಯಂಡ್ ಚೆನ್ನಾಗಿ ಮಾಡ್ಕೊಂಡು ಕೊಡ್ತಾರೆ. ಒಂದು 5 ರಿಂದ 6 ವರ್ಷದಿಂದ ಈ ಬಿಸ್ನೆಸ್ಸಲ್ಲಿ ಇವರು ಇರೋದು. ರಾಯಲ್ ಪ್ಲೇ ಏನೇನೋ ಎಲ್ಲ ಮಾಡ್ತಾರೆ ಗೈಸ್. ಆಫೀಸ್ ಓಪನ್ ಮಾಡ್ತೀಯಾ? ಬನ್ನಿ ಗೈಸ್, ಇವಾಗ ಗೋಡನ್ ಎಲ್ಲ ತೋರಿಸ್ತೀವಿ. ಸ್ವಲ್ಪ ಸಣ್ಣದಾಗಿ ಏನು ದೊಡ್ಡದಾಗೆ ಮಾಡವ್ರೆ ಗೈಸ್. 5-6 ವರ್ಷದಿಂದ ಸಣ್ಣದಾಗಿ ಅನ್ಕೊಂಡು ದೊಡ್ಡದಾಗಿ ಮಾಡ್ತಾವ್ರೆ. ಯಾಕ್ರಿ? ಅಯ್ಯೋ, ಅದು ಬತ್ತದೆ. ಇವರ ಆಫೀಸ್ ಈಗ ಓಪನ್ ಮಾಡ್ತಾರೆ. ಸೊ ಏನೇನೆಲ್ಲ ಮಾಡ್ತಾರೆ ಅಂದ್ಬಿಟ್ಟು ಇದ್ದಿದೆ ನೋಡಿ ಬೋರ್ಡ್, ಯು ಕ್ಯಾನ್ ಸಿ. ಟೆಸ್ಟರ್, POP, ರಾಯಲ್ ಪ್ಲೇ, PVC ವರ್ಕ್ಸ್, ಸೆರಾ, ಪ್ಲಾನ್ಸ್, ಆಲ್ಸೋ. ಫುಲ್ ಸ್ಟಾಕ್ ತರಿಸ್ಬಿಟ್ಟವ್ರೆ ಗೈಸ್. ನಾನು ಅವಾಗ ಬರ್ತಾ ಇರ್ತೀನಿ ಅವ್ರ ಆಫೀಸ್ಗೆ ಸುಮ್ಮನೆ ಒಂದ್ಸಲಿ ಹೆಂಗೆ ಏನು ಮಾಡ್ತಾರೆ ಅಂತ. ಸೊ ಎಲ್ಲ ಸ್ಟಾಕ್ಸ್ ಎಲ್ಲ ತರಿಸಿ ಫುಲ್ ಇಟ್ಟಿದ್ದಾರೆ. ಸೊ ನೀವು ಯಾರಾದರೂ ಮಾಡಿಸ್ಕೊಳಂಗಿದ್ರೆ ದಯವಿಟ್ಟು ಎಲ್ಲೋ ಕಾರ್ಡ್ ಕೊಡೋ, ಇಲ್ಲಿ ಕಾರ್ಡ್ ಎಲ್ಲ ಆಯ್ತು, ಒಂದು ಕಾರ್ಡು ಇಲ್ಲಿ ಕೊಡ, ಇಲ್ಲ ಇಲ್ಲಿ ಫೋಟೋದಲ್ಲಿ ಹಿಡಿಯೋಣ. ಅಂಡ್ ನೋಡಿ, ಇದು ಇವರ ಕಾರ್ಡ್ ಆಗಿರುತ್ತೆ. ಅಂಡ್ ಇವ್ರದ್ದು ಡಿಸ್ಕ್ರಿಪ್ಷನಲ್ಲಿ ಮೊಬೈಲ್ ನಂಬರ್ ಕೂಡ ಹಾಕ್ತೀನಿ. ಸೊ ತುಂಬ ಚೆನ್ನಾಗಿ ಮಾಡ್ತಾರೆ. ಅಂಡ್ ಇವನ್ನೇ ನನ್ನ ಫ್ರೆಂಡ್, ಇವ್ರ ಬ್ರದರೇ ಈ ಬಿಸ್ನೆಸ್ ಓನರು. ಏನೋ ಹೇಳಲ್ಲ, ಏನಾದ್ರು ಮಾತಾಡೋ ನಿಮ್ಮ ಬಿಸ್ನೆಸ್ ಬಗ್ಗೆ. ಅಲ್ಲಿ ಸ್ವಲ್ಪ ತುಟಿ ಆದ್ರೆ ಅವನಿಗೆ ಗಾಯ ಆಗ್ಬಿಟ್ಟೈತೆ, ಅದಕ್ಕೇನೆ ನೋಡಿ. ಇವು ಆಲ್ಸೋ GST ಹೋಲ್ಡರ್ ಅಂಡ್ ಉದ್ಯಮ್ ರಿಜಿಸ್ಟ್ರೇಷನ್, ಎವ್ರಿಥಿಂಗ್ ಈಸ್ ಇನ್ B2B ಬಿಸ್ನೆಸ್, B2C ಆಲ್ಸೋ. ಎಲ್ಲ ಥರ ಮಾಡ್ಕೊಡ್ತಾರೆ, ಚಿಕ್ಕದಾಗಿರ್ಲಿ ದೊಡ್ಡದಾಗಿರ್ಲಿ. ಅಂಡ್ ಕರ್ನಾಟಕದಲ್ಲಿ ಆಗಿರ್ಲಿ, ಔಟ್ ಸೈಡ್ ಆಗಿರ್ಲಿ, ಎಲ್ಲೇ ಇದ್ರು ಮಾಡ್ತಾರೆ. ಇಲ್ಲೇ ಅಂತೇನಲ್ಲ. ಏನ್ ಸರ್, ಕರೆಕ್ಟಾ? ನೀವೇನಾದ್ರು ಮಾತಾಡ್ತೀರಾ? ನನ್ನ ಫ್ರೆಂಡ್ನ ಮನೆಗೆ ಬಿಟ್ಟು ಇವಾಗ ನಾನು ಮನೆಗೆ ಹೋಗ್ತಾ ಇದ್ದೀನಿ. ಅಪ್ಪ, ಸಿಟಿ ಒಳಗಡೆ ಇಷ್ಟು ದೂರ ಬರ್ತಾರೆ ಗಾಡಿಗಳಲ್ಲಿ, ಮಾಡೋಕ್ಕಾಗಲ್ಲ. ಸೊ ನಮ್ಮ ಮನೆಗೂ ಅವ್ರ ಮನೆಗೂ ಹತ್ರನೇ, ಜಾಸ್ತಿ ದೂರ ಏನಿಲ್ಲ, 1 ಕಿಲೋಮೀಟರ್ ಆಗುತ್ತೆ. ಈಸ್ ಮೈ ಕಾಲೇಜ್ ಫ್ರೆಂಡ್. ಫಸ್ಟು ನಮ್ಮ ಮನೆ ಪಕ್ಕದಲ್ಲೇ ಇದ್ದಿದ್ದು ಬಾಡಿಗೆಗೆ. ಇವಾಗ ಬೇರೆ ಕಡೆ ಇದ್ದಾರೆ, ಅವನು ಒಂದು ತಮ್ಮ ಎಲ್ಲ ಬೇರೆ ಕಡೆ ಮನೆ ಮಾಡ್ಕೊಂಡಿದ್ದಾರೆ.
ಸೊ ಏನಪ್ಪ ಅಂದರೆ ನಿನ್ನೆ ಇವತ್ತು ವಿಡಿಯೋ ಅಪ್ಲೋಡ್ ಮಾಡಿದ್ನಲ್ಲ, ಅದ್ರದ್ದು ಟೈಟಲ್ಲು ನೋಡ್ಬಿಟ್ಟು ಒಬ್ಬರು ನನಗೆ ಮೆಸೇಜ್ ಮಾಡಿದರು, ನನ್ನ ಫ್ರೆಂಡು. ಮನಸ್ಥಿತಿ, ಮನೆ ಸ್ಥಿತಿ ಆ್ಯಂಡ್ ಮನಿ ಸ್ಥಿತಿ ನೈಸ್, ಚೆನ್ನಾಗಿದೆ ತುಂಬ ಅಂತ. ನಿಜವಾಗ್ಲೂ ಆ ಲೈಫಲ್ಲಿ ಏನೋ ಒಂಥರ ಅರ್ಥ ಇದೆ. ಮನೆ ಸ್ಥಿತಿ ಅಲ್ವಾ, ಮನಸ್ಥಿತಿ, ಮನದಲ್ಲಿ ಇರುವಂಥ ಯಾವ ಥರ ನಾವು ಅಂದ್ಕೊಂಡಿದ್ದೀವಿ ಅದು, ಆ್ಯಂಡ್ ಮನಿ ಸ್ಥಿತಿ, ದುಡ್ಡು, ಇದು ಮೂರು ಚೆನ್ನಾಗಿದ್ರೆ ಸಾಕು, ಜೀವನ ಮನುಷ್ಯ ನೆಮ್ಮದಿ ಅಂತಲೇ ಅನ್ಕೋಬೋದು. ಕರೆಕ್ಟ್ ಅಲ್ವಾ? ಬಿಡಿ, ಜಾಸ್ತಿ ಎಲ್ಲ ಮಾತಾಡೋದು ಒಂದೊಂದ್ಸಲ ಅನ್ಸ್ಬಿಡುತ್ತೆ, ಏನು ನಾನು ಜಾಸ್ತಿ ಮಾತಾಡ್ತಾ ಇದ್ದೀನಾ, ಇಷ್ಟೊಂದೆಲ್ಲ ಯಾಕೆ ಥಿಂಕ್ ಮಾಡ್ತಿದ್ದೀನಿ ಅಂತ. ಬಟ್ ನನ್ನ ಫ್ರೆಂಡ್ ಇನ್ನು ಇದಕ್ಕಿಂತ ಡಬಲ್ ಥಿಂಕ್ ಮಾಡ್ತಾನೆ. ಗೈಸ್, ಇನ್ನೇನು ಇಲ್ಲ. ಇವತ್ತಿನ ವಿಡಿಯೋದಲ್ಲಿ ನಾನು ಬೆಳಗ್ಗೆಯಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ. ಅಯ್ಯೋ, ಯಾಕಪ್ಪ ಅಂದರೆ ಸ್ವಲ್ಪ ಬ್ಯುಸಿ ಇದೆ ಆ್ಯಂಡ್ ವಿಡಿಯೋ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲಿಲ್ಲ. ಸೊ ಮನೆಗೆ ಬಂದಾದ್ಮೇಲೆ ವಿಡಿಯೋ ಮಾಡಿ ಸ್ಟಾರ್ಟ್ ಮಾಡಿದ್ದು. ಈವ್ನಿಂಗ್ ಅಲ್ಲ, ನೈಟ್ 9 ಗಂಟೆ ಮೇಲೆ. ಇವಾಗ ಹೋಗಿ ಇನ್ನೂ ಸ್ವಲ್ಪ ಕೆಲಸವಿದೆ. ಅಂದರೆ ಏನಪ್ಪ ಕೆಲಸ ಅಂದರೆ, ಸ್ಟಡಿ ಇದೆ. ಎಕ್ಸಾಮ್ಸ್ ಹತ್ರ ಬರ್ತಿದೆಯಲ್ಲ, 6th ಎಕ್ಸಾಮು ನನಗೆ. ಸೊ ಎಕ್ಸಾಮ್ಸ್ ಇರೋದ್ರಿಂದ ಇನ್ನೂ ಸ್ಟಡಿ ಮಾಡಬೇಕು. ಇವಾಗ ಮಲ್ಕೊಂಡ್ರೆ ಪ್ರಯೋಜನವಿಲ್ಲ. ಸೊ ಇನ್ನೂ ಸ್ವಲ್ಪ ಸ್ಟಡಿ ಮಾಡಿ ಓದ್ಕೊಂಡು ಆಮೇಲೆ ಮಲಗಬೇಕು. ನನ್ನ ಗಾಡಿಗೆ ಕವರ್ ಹಾಕ್ಬಿಡೋಣ, ಪಾಪ ಅದಕ್ಕೂ ಚಳಿ ಆಗುತ್ತೆ ಅಲ್ವಾ? ಏನಿದೆ ಅಲ್ಲಿ ಗಡ್ಡ? ಗೈಸ್, ಸೊ ಮನೆಗೆ ಬಂದಿದ್ದೀನಿ. ಸೊ ಓದ್ಕೊಬೇಕು, ಸ್ಟಡಿ ಮಾಡಿ ಆಮೇಲೆ ಮಲ್ಕೊಳ್ಳೋಂಥ ಪ್ರೋಗ್ರಾಮ್. ನಾನು ಇವತ್ತು ಏನು ಟಾಪಿಕ್ ಏನು ಕ್ಲೋಸ್ ಮಾಡ್ತಿದ್ದೀನಿ ಅಂದರೆ, ಯಾವ ಟೈಮಲ್ಲಿ ಏನು ಮಾಡಬೇಕು ಅದನ್ನೇ ಮಾಡಬೇಕು. ಸೊ ಯಾರೆಲ್ಲ ಸ್ಟೂಡೆಂಟ್ಸ್ ಇದ್ದೀರಾ, ದಯವಿಟ್ಟು ಓದೋ ಟೈಮಲ್ಲಿ ಓದ್ಬಿಡಿ. ಆಮೇಲೆ ನೀವೇ ಓದಬೇಕು ಅಂದರೆ ಆ ಟೈಮ್ ಮತ್ತೆ ಬರಲ್ಲ. ಯಾವ ಟೈಮಲ್ಲಿ ಏನು ಮಾಡಬೇಕು ಆ ಟೈಮಲ್ಲಿ ಅದನ್ನೇ ಮಾಡಬೇಕು. ಓದೋ ಟೈಮಲ್ಲಿ ಓದಬೇಕು, ಆಟ ಆಡೋ ಟೈಮಲ್ಲಿ ಎಂಜಾಯ್ ಮಾಡೋದು. ಚಿಕ್ಕ ಹುಡುಗ ಮಕ್ಕಳ ಟೈಮಲ್ಲಿ ಆ ಟೈಮಲ್ಲಿ ಆಟ ಆಡಬೇಕು, ಓದೋ ಟೈಮಲ್ಲಿ ಓದಬೇಕು. ಜವಾಬ್ದಾರಿ ತೊಗೊಳ್ಳೋ ಟೈಮಿಗೆ ಜವಾಬ್ದಾರಿ ತೊಗೊಬೇಕು, ದುಡಿಯೋ ಟೈಮಲ್ಲಿ ದುಡಿಬೇಕು. ಆ್ಯಂಡ್ ಮದುವೆ ಮಕ್ಕಳು ಇತ್ಯಾದಿ, ಅದು ಇಂಟ್ರೆಸ್ಟ್ ಇದ್ದರೆ ಆಗಂಥ ಟೈಮ್ಗೆ ಆಗದೇ ಆಗುತ್ತೆ. ಸೊ ಲೈಫಲ್ಲಿ ದುಡ್ಡು ಮಾಡಬೇಕು. ಇಲ್ಲ ಅಂದರೆ ಈಗಿನ ಇರೋ ಪರಿಸ್ಥಿತಿನಲ್ಲಿ ನಮ್ಮನ್ನು ಯಾರು ಕೂಡ ತಿರುಗಿ ನೋಡೋದಲ್ಲ, ಅವ್ರ ಫೋನ್ ಕಾಂಟ್ಯಾಕ್ಟಲ್ಲಿ ಕೂಡ ಇಟ್ಕೊಂಡಿರಲ್ಲ. ನೀವೇನಾದರೂ ಲೈಫಲ್ಲಿ ದುಡ್ಡು ಮಾಡಿದ್ದೀರಿ ಅಂದ್ಕೊಳ್ಳಿ, ಅವ್ರ ಫೋನ್ ಕಾಂಟ್ಯಾಕ್ಟಲ್ಲಿ ನಿಮ್ಮ ನೇಮು ಡಿಫ್ರೆಂಟಾಗಿರುತ್ತೆ. ಫ್ರೆಂಡ್ ಆಗಿದ್ದರೆ ಕುಚಿಕು, ದೋಸ್ತ, ಏನೋ ಮತ್ತೊಂದು ಅದು ಇದು ಹಾಕ್ಕೊಂಡಿರ್ತಾರೆ. ಆ್ಯಂಡ್ ಬ್ರದರ್ ಆಗಿದ್ದರೆ, ಸಿಸ್ಟರ್ಸ್ ಆಗಿದ್ದರೆ ಅದು ಏನೋ ಡಿಫ್ರೆಂಟಾಗಿ ಹಾಕ್ಕೊಂಡಿರ್ತಾರೆ. ಇದನ್ನೆಲ್ಲ ನಾನು ನಿಜವಾಗ್ಲೂ ನೋಡಿದ್ದೀನಿ ಕಣ್ಣಾರೆ. ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೆ ಅವ್ರು ನಿಮ್ಮ ನಂಬರ್ ಕೂಡ ಸೇವ್ ಮಾಡಲ್ಲ. ಈಗಿನ ಕಾಲದಲ್ಲಿ ಯಾರೇನು ಅನ್ಕೋಬೋದು, ಆ ಥರ ಅಲ್ಲ. ಫ್ರೆಂಡ್ಶಿಪ್ಪೇ ಬೇರೆ, ದುಡ್ಡೇ ಬೇರೆ, ರಿಲೇಷನ್ಶಿಪ್ಪೇ ಬೇರೆ, ಮತ್ತೊಂದು ಅದು ಇದು ಅಂತ. ನನ್ನ ಪ್ರಕಾರ ಮನಿ ಈಸ್ ಯೂನಿವರ್ಸಲ್. ಏನು ಹೇಳ್ತಾರೆ ಅಂದರೆ, ನನಗೆ ಹೇಳಕ್ಕೆ ಪ್ರೊನೌನ್ಸ್ ಮಾಡೋಕ್ಕೆ ಬರ್ತಾ ಇಲ್ಲ ಇಂಗ್ಲೀಷಲ್ಲಿ, ಪರವಾಗಿಲ್ಲ. ದುಡ್ಡು ಅನ್ನೋದು ಈ ಪ್ರಪಂಚದಲ್ಲಿ ಎಲ್ರಿಗೂ ಬೇಕಾಗಿರೋಂಥ ಒಂದು ಅತ್ಯಮೂಲ್ಯ ವಸ್ತು. ಗೊತ್ತು ಏನಪ್ಪ, ನಾವು ದುಡ್ಡಿಂದ ಲಾಸ್ಟಿಗೆ ಕೊನೆ ಹೆಣ್ಣು ಉಳಕ್ಕಾಗಲ್ಲ ಅಂತ. ಲಾಸ್ಟಿಗೆ ಸತ್ತೋಗ್ಬಿಟ್ಟಿದ್ದೀವಿ ನಾವು ಮುಚ್ಚಬೇಕು ಅಂದ್ರೆ ಅದಕ್ಕೂ ಕೂಡ ಇವಾಗ ದುಡ್ಡು ಹೇಳ್ತಾರೆ. ಜಾಸ್ತಿ ದುಡ್ಡು ಬಗ್ಗೆ ಮಾತಾಡಿ ನನ್ನ ಮೈಂಡಿಗೆ ಕೂಡ ಅದೇ ಬಂದು ಕುತ್ಕೊಂಡ್ಬಿಟ್ಟೈತಿ. ಇವಾಗ ಏನಾದರೂ ಮಾಡಿ ಲೈಫಲ್ಲಿ ದುಡ್ಡು ಮಾಡಬೇಕು. ಯಾಕೆ ಇಷ್ಟೊಂದು ಹೇಳ್ತೀನಿ ಅಂದರೆ, ನನ್ನ ಲೈಫಲ್ಲಿ ಆಗಿರೋಂಥ ಎಕ್ಸ್ಪೀರಿಯೆನ್ಸ್
ಯಾರೋ ನನ್ನ ಏನು ಆಡ ಅಂಥ ವಯಸ್ಸಲ್ಲಿ ನಮಗೆ ಬುದ್ಧಿ ಇನ್ನೂ ಬಂದಿಲ್ಲದೆ ಇರೋಂಥ ವಯಸ್ಸಲ್ಲಿ ಹೀಯಾಳಿಸಿರೋದನ್ನ ನೋಡಿದ್ದೀನಿ. ಏನೋ ಒಂದು ಮಾಡಿರೋ ಚಿಕ್ಕ ತಪ್ಪಿಗೆ ಅದನ್ನು ದೊಡ್ಡದು ಮಾಡಿ ಎಳ್ದಿರೋದು ನೋಡಿದ್ದೀನಿ. ಅದರಿಂದ ಪೇರೆಂಟ್ಸ್ಗಳಿಗೆ ಅವಮಾನ ಮಾಡಿರೋದನ್ನೂ ನೋಡಿದ್ದೀನಿ. ಸೊ ಇದನ್ನೆಲ್ಲ ತಲೆಗೆ ತಗೊಂಡೇನೆ ಇವತ್ತಿಗೆ ಇಷ್ಟು ಮಾತಾಡ್ತಾ ಇರೋದು. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಕಂಪ್ಲೀಟ್ ಮಾಡಿ ಮುಗಿಸ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದಾರೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಆ್ಯಂಡ್ ಶುಭರಾತ್ರಿ, ಗುಡ್ ನೈಟ್. ಸಿಗುವ ನಾಳೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಗೈಸ್. ಥ್ಯಾಂಕ್ ಯು.